ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಹಾರ್ವರ್ಡ್ ಯೂನಿವರ್ಸಿಟಿಯ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಡಾಕ್ಟರ್ ಮೈಕಲ್ ಗಿಲ್ಲೆನ್ ಒಂದು ಅತ್ಯದ್ಭುತವಾದಂಥ ಆವಿಷ್ಕಾರ ಮಾಡಿದ್ದಾರೆ. ಏನ್ ಗೊತ್ತಾ? ಸ್ವರ್ಗವಿದೆ ಅಂತ. ಏನ್ ಅರ್ಕನೂ ಇಲ್ಲ, ಸ್ವರ್ಗ ಅಂತೆ. ಸ್ವರ್ಗ ದೇವರೇ ಇಲ್ಲ ರೀ, ಎಲ್ರಿ ಸ್ವರ್ಗ? ಇದೆಲ್ಲ ಕೇಳ್ತಿದ್ರಲ್ವಾ? ದ ಪ್ರೊಫೆಸರ್ ಪ್ರೂವ್ಡ್ ನಮ್ಮ ಸನಾತನ ಧರ್ಮ. ಯಾರು ಬೊಗಳ್ತಲೇ ಇರ್ತಾನೆ ನೋಡಿ, ಬೊಗಳೋ ನಾಯಿಗಳು. ನಮ್ಮ ಧರ್ಮ ತೋರಿಸ್ಕೊಟ್ಟಿದೆ ದೇವರೆಲ್ಲಿದ್ದಾನಂತ. ಅವತ್ತೇ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದೆ, ಸನಾತನನ ಅಳಿಸ್ಬೇಕು, ಸನಾತನನ ಮುಳುಗಿಸ್ಬೇಕು ರೀ. ನಮ್ಮ ಹಿಂದೂ ಧರ್ಮ ಅಂದ್ರೆ ಒಂದು ಜೀವನ ಪದ್ಧತಿ. ಒಂದು ಮೂಗ್ಬಿಟ್ಟು ಹಾಕೋದ್ರಿಂದ, ಒಂದು ಕುಂಕುಮ ಇಡೋದ್ರಿಂದ, ಒಂದು ಕಾಡಿಗೆ ಇಡೋದ್ರಿಂದ ಹಿಡಿದು ಒಂದು ಮೆಹಂದಿ ಹಾಕೋದ್ರಿಂದ ಹಿಡಿದು ಕಾಲಿಗೆ ಬಳೆ ಹಾಕೋದು, ಕಾಲ್ಗೆಜ್ಜೆ ಹಾಕೋದು, ಕೈಗೆ ಬಳೆ ಹಾಕೋದು, ಎಲ್ಲವೂ ಕುಳಿತುಕೊಂಡು ದೇವರ ಮುಂದ್ಗಡೆ ಕುಳಿತುಕೊಂಡು ಒಂದು ಸುಖಾಸನದಲ್ಲಿ ಒಂದು ಪ್ರಾರ್ಥನಾ. ಈ ಒಂದು ಪಿಂಗಳ ನೋಡಿ, ಹೆಣ್ಮಕ್ಳಿಗೆ ಕಾಡಿಗೆ ಹೆಚ್ಚು ಅಂತಾರಲ್ಲ, ಅಲ್ಲಿ ನಿಮ್ಗೆ ಗೊತ್ತಿಲ್ಲ, ಅಲ್ಲೊಂದು ಪಿಂಗಳವನ್ನ ಬ್ಲಾಕ್ ಮಾಡ್ತಕ್ಕಂಥದ್ದು. ಅದಕ್ಕೆ ಎಷ್ಟೋ ಜನಕ್ಕೆ ಇದನ್ನ ಮಾಡಿ ಅಂತ ಹೇಳ್ತಿರ್ತಾರೆ. ಇಲ್ಲೊಂದು ಅದ್ಭುತವಾದಂಥ ಒಂದು ಶಕ್ತಿ ಇದೆ ಮಧ್ಯದಲ್ಲಿ, ಆಜ್ಞಾ ಚಕ್ರ. ಸುಮ್ಮನೆ ಅಲ್ಲ, ಪ್ರತಿ ಒಂದು ನಾವು ಬದುಕ್ತಿರೋದು ಅದೊಂದು ಜೀವನ ಶೈಲಿ. ಅದು ಗೊತ್ತಿಲ್ಲದೆ ನಾವಿನ್ನೂ ಬೇರೆ ಮಾಡ್ತಿದ್ದೀವಿ. ನಾನಂತೂ ನನಗೆ ಗೊತ್ತೇ ಇಲ್ಲಪ್ಪ. ನನ್ನ ಗುರುಗಳು ತುಂಬಾ ದೊಡ್ಡ ವೈದಿಕರು. ಸತ್ಯವಾಗ್ಲೂ ಹೇಳ್ತಾನೆ, ನಿಜ ಹೇಳ ನಾನು ನಿಮಗೆ, ನಾನು ಅವರ ಬಾಗಿಲಿನಲ್ಲಿ ಒಂದು ಚಪ್ಪಲಿ ತೊಳೆಯೋ ಕೆಲಸ ಕೊಡ್ಬೇಕು ನನಗೆ. ಸತ್ಯ ಹೇಳ್ತಾನೆ. ನನ್ನ ಯೋಗ್ಯತೆಗೆ ಅವರ ಬಾಗಿಲಿನ ಹೊರಗಡೆ ಬಿಟ್ಟಿರೋ ಚಪ್ಪಲಿ, ಪಾದರಕ್ಷೆಗಳು, ಅದನ್ನ ತೊಳೆಯೋ ಕೆಲಸ ಕೊಡ್ಬೇಕು, ಶುದ್ಧಿ ಮಾಡಿರೋ. ನನಗೇನು ಕೆಲಸ ಕೊಟ್ಟಿದ್ರು ಗೊತ್ತಾ? ಆ ಬ್ರಹ್ಮಜ್ಞಾನಿ ದೊರೆಯೇ ಬಂದು ಕಾಲಿಗೆ ಉರುಳು ಸೇವೆ ಮಾಡುವಂಥ ಶಕ್ತಿ ಪೀಠ. ಅವರ ಗರ್ಭಗುಡಿಯಲ್ಲಿದ್ದಂಥ, ಅವರು ನಿತ್ಯ ಪೂಜೆ ಮಾಡುತ್ತಿದ್ದಂಥ ಒಂದು ದೇವರ ವಿಗ್ರಹಗಳು, ದೇವರ ವಸ್ತುಗಳನ್ನ ನನಗೆ ತೊಳಿಲಿಕ್ಕೆ, ಶುದ್ಧಿ ಮಾಡಿ ರೆಡಿ ಮಾಡಿ ಇಡ್ಲಿಕ್ಕೆ, ಪೂಜೆಗೆಲ್ಲ ರೆಡಿ ಮಾಡಿ ಇಡ್ಲಿಕ್ಕೆ ಈ ಒಂದು ಆ ಯೋಗ್ಯತೆ ಇರೋವನಿಗೆ ಈ ಕೆಲಸ ಕೊಟ್ಟಿದ್ರು ಅಂದ್ರೆ ಯೋಚನೆ ಮಾಡಿ ನೋಡಿ. ಎಲ್ಲರೂ ಆಶ್ಚರ್ಯ ಪಡೋರು, ಎಲ್ಲರೂ ಕೇಳಿದ್ದಾರೆ. ಅವ್ರು ಅದನ್ನೆಲ್ಲ ನಂಬ್ತಾನೆ ಇರ್ಲಿಲ್ಲ. ನಿಜವಾದ ಏನಿದೆ ಅನ್ನೋದನ್ನ ಗುರುತಿಸಿ ಅಂಥವ್ರಿಗೆ ಅಂತಂತ ಕಾರ್ಯ ಕೊಡ್ತಿದ್ರು. ನನ್ಗೆ ಬರ್ತಿದ್ದ ಅದೊಂದೇ, ಇನ್ನೇನು ಬರ್ತಿರಲ್ಲ. ಉಜ್ತಾ ಕುತ್ಕೋತಿದ್ದೆ, ಹುಣಸೆ ಹಣ್ಣು ಇನ್ನೊಂದು ಹಾಕೊಂಡು ಉಜ್ತಾ ಕುತ್ಕೊಂಡು ಪಳಪಳ ಅಂತ ಮಾಡಿರ್ತಿದ್ದೆ. ತಟ್ಟೆ ಎಲ್ಲ ದೇವ್ರ ವಿಗ್ರಹಗಳು, ಪೂಜಾ ಸಾಮಗ್ರಿಗಳು ಎಲ್ಲ ಇಟ್ಟು ಪಳಪಳ ಅಂತ ಅರಿಶಿನ ಕುಂಕುಮ ಚಂದನ ಇಟ್ಟು ಧೂಪ ದೀಪ ಹೂವು ಅಲಂಕಾರ ಎಲ್ಲ ಮಾಡಿದ್ರೆ ಬಂದು ನೀಟಾಗಿ ಸುಮಾರು ಒಂದು 48 ನಿಮಿಷದಿಂದ ಒಂದು 65 ನಿಮಿಷ ಅವ್ರ ಪ್ರಾರ್ಥನಾ ಪೂಜಾ ನಿವೇದನ ಎಲ್ಲ ಮಾಡಿ ಹೊರಗಡೆ ಬಂದು ಫಸ್ಟ್ ತೀರ್ಥ ಪ್ರಸಾದ ನನಗೆ ಕೊಡ್ತಾ ಇದ್ದಿ ನಿಂತಿದ್ರೆ. ಯಾರು ಒಪ್ತಿರ್ಲಿಲ್ಲ, ನೀವು ನಂಬಲ್ಲ. ಅವ್ರು ಅದನ್ನ ಕಿವಿಗೂ ಹಾಕೊಂಡಿರ್ಲಿಲ್ಲ. ಶುದ್ಧ ಅಮ್ಮವ್ರು ಕೇಳಿದ್ದಾರೆ ಏನಿದು ಅಂತ ಹೇಳೋದಂದ್ರೆ ಪೊಯ್ಕೋ ಅನ್ನೋರು. ಅಂತ ಒಂದು ಅದ್ಭುತವಾದಂಥ ಗುರುಗಳು ನಾನು ನೋಡಿದ್ದೇನೆ, ಅಂಥವ್ರ ಜೊತೆಲಿದ್ದೇನೆ. ಇದೆಲ್ಲ ಇವ್ರು ಬೊಗಳೆ ಬಿಡ್ತಾರೆ, ನಾವು ಬಂದು ಬೇರೆ ಬೇರೆ ಮಾಡ್ತೀವಿ, ದೂರ ಇಡ್ತೀವಿ, ಡಿಫ್ರೆನ್ಸ್ ಮಾಡ್ತೀವಿ, ಈ ಜಾತಿ ಎಲ್ಲ ತಗ್ತೀವಿ. ಇದೆಲ್ಲ ಬಿಟ್ಟು ಏನಿಲ್ಲ, ಅದೆಲ್ಲ ಇಲ್ಲವೇ ಇಲ್ಲ. ನನ್ನ ಧರ್ಮದಲ್ಲಿ ಅಂಥದ್ದು ಇಲ್ಲವೇ ಇಲ್ಲ. ಯಾರೋ ಕೆಲವು ಮೂರ್ಖರು ಎಲ್ಲದರಲ್ಲೂ ಇದ್ದಾರೆ, ಎಲ್ಲ ಧರ್ಮದಲ್ಲೂ ಇದ್ದಾರೆ. ಇವತ್ತು ಪಾಕಿಸ್ತಾನದ ಮುಸ್ಲಿಮರನ್ನ UAE ಬ್ಯಾನ್ ಮಾಡಿಟ್ಟಿದೆ. ಕರ್ಕೊಂಡು ಬಂದು ಭಿಕ್ಷುಕರನ್ನ ಬಿಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ಆಯ್ತಾ? ಅದಕ್ಕೇನು ಹೇಳ್ತೀರಿ? ಇಲ್ಲಿ ಬರಲೇಬೇಡಿ ನಿಮ್ ಬುದ್ಧಿ ತೋರಿಸ್ಲಿಕ್ಕೆ ಅಂತ. ಇದೆಲ್ಲ ಮಾಡ್ತಾರೆ. ಎಲ್ಲ ಕಡೆಯೂ ಇದೆ, ಎಲ್ಲ ವ್ಯಕ್ತಿಗಳ ಅಂತರಂಗದಲ್ಲಿದೆ. ಅದೆಲ್ಲ ಏನಿಲ್ಲ, ಅದನ್ನ ನೋಡಿ ತೋರಿಸ್ಕೊಟ್ಟಿದ್ದಾರೆ ಪ್ರೊಫೆಸರ್ ಡಾಕ್ಟರ್ ಮೈಕಲ್ ಗಿಲ್ಲೆನ್. ಸ್ವರ್ಗವು ನಮ್ಮ ಬ್ರಹ್ಮಾಂಡದ ಕಾಸ್ಮಿಕ್ ಹಾರಿಝಾನ್ ಎಂಬ ಗಡಿಯಲ್ಲಿ ನೆಲೆಸಿದೆ. 273 ಬಿಲಿಯನ್ ಟ್ರಿಲಿಯನ್ ಮೈಲುಗಳಷ್ಟು ದೂರವಿದೆ.
ಬಾ, ನಾವೇನಾದ್ರೂ ಅಲ್ಲಿಗೆ ತಲುಪಬೇಕು ಅಂದ್ರೆ ಅಲ್ಲಿನ ಬೆಳಕು ಕೂಡ 13.8 ಶತಕೋಟಿ ವರ್ಷಗಳ ಹಳೆಯದಾದ ಬ್ರಹ್ಮಾಂಡದ ವಯಸ್ಸಿನಲ್ಲೂ ಕೂಡ ನಮ್ಮನ್ನು ತಲುಪಲು ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೋಡಿ. ಪ್ರೊಫೆಸರ್ ಹೇಳಿರೋದಪ್ಪ, ಇದೆ ಒಂದು ಸ್ವರ್ಗವಿದೆ, ಒಂದು ಟೆಲಿಸ್ಕೋಪಿಕ್ ಹ್ಯಾಸ್ ಕ್ಯಾಪ್ಚರ್ಡ್ ದರ್ ಇಸ್ ಅ ಬ್ಯೂಟಿಫುಲ್ ಡಿವೈನಿಟಿ ಇದೆ ಅಂತ ಇದೆ. ಇದನ್ನ ಬ್ರಹ್ಮಾಂಡ ಪುರಾಣ ಸಾಕ್ಷಾತ್ತಾಗಿ ಹೇಳಿರೋದು, ನಚಿಕೇತ ಹೇಳಿರೋದು, ಧ್ರುವ ಹೇಳಿರೋದು, ಒಬ್ಬೊಬ್ಬರಲ್ಲ, ಒಂದು ಮಾರ್ಕಂಡೇಯರ್ ಹೇಳಿರೋದು, ಗರುಡ ಪುರಾಣ ಹೇಳಿರೋದು, ನಾರದ ಪುರಾಣ ಹೇಳಿರೋದು, ಒಂದ ಎರಡ ಈ ಒಂದು ಪುರಾಣಗಳ ಮುಖೇನ ನಮ್ಮನ್ನ ತಿದ್ದಿರೋದು ನಮ್ಮ ಗುರುಗಳು. ಇಂಥದ್ದೊಂದಿದೆ ಕಣ್ರು, ಕರೆಕ್ಟಾಗಿ ಬದುಕ್ರೋ, ಕರೆಕ್ಟಾಗಿ ಬದುಕಿದ್ರೆ ಇಂಥದ್ದೊಂದು ನೆಮ್ಮದಿಯಾಗಿ ನಾವು ಹೋಗಿ ಸೇರ್ತೀವಿ ಒಂದು ಗಮ್ಯಕ್ಕೆ. ಇದ್ಯಾಕ್ರೂ ಬಾಚ್ಕೋತೀರ, ಇದ್ಯಾಕ್ರೂ ಇದು ಮಾಡ್ತೀರ, ತ್ಯಜಿಸಿ. ಹೌದು, ವಿಜ್ಞಾನ ಇವತ್ತು ಸ್ವರ್ಗ ಇದೆ ಅಂತ ಪ್ರೂವ್ ಮಾಡಿದೆ. ನೆಮ್ಮದಿಯಾಗಿ ಮಲ್ಲಿಗೆ ಹಾಕಾಗ್ಲಿ. ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಮಾಡಬೇಕಾದ ಕರ್ತವ್ಯಗಳೇ. ಸ್ವರ್ಗ ಇದೆ ಅಂತ ಹೇಳಿದ್ರೆ ನರಕನೂ ಇದೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಅರ್ಧ ನರಕ ಮಾಡಿಟ್ಕೊಂಡು ಅಲ್ಲಿ ಹೋದ ಜಾಗದಲ್ಲೂ ನರಕ ತಂದಿಟ್ಕೋಬೇಡಿ. ಇಲ್ಲೇ ದೋಚೋದು, ಇಲ್ಲೇ ಬಾಚೋದು, ಇಲ್ಲೇ ಇನ್ನೊಂದು. ಸ್ವರ್ಗ ಇದೆಪ್ಪ, ಇದೆ. ಯಾವುದೋ ಅವ್ಯಕ್ತ ಶಕ್ತಿ ಇದೆ, ನಮ್ಮನ್ನು ಕಾಪಾಡ್ತಿದೆ, ತೇಲಿಸ್ತಿದೆ, ನಡೆಸ್ತಿದೆ, ನಶೆಯಲ್ಲಿ ತುಂಬಿಸಿಟ್ಟಿದೆ. ಒಪ್ಪಿಕೊಳ್ಳಿ. ವಿಜ್ಞಾನವೇ ಇನ್ಮೇಲೆ ಒಪ್ಕೊಂಡ್ಮೇಲೆ ಇನ್ನು ನಾವಿನ್ನೇನು, ನೀವು ಇಷ್ಟು ದಿನ ಒಪ್ತಿಲ್ಲ. ನಾವೆಲ್ಲ ಬುರುಡೆ ಸ್ವಾಮಿಗಳು, ಬುರುಡೆ ಜ್ಯೋತಿಷಿಗಳು, ಬುರುಡೆ ವೇದವಂತರು. ನಮ್ಮ ವೇದ ಬುರುಡೆ, ನಮ್ಮ ಉಪನಿಷತ್ತು ಬುರುಡೆ, ನಮ್ಮ ಮಂತ್ರ ಬುರುಡೆ, ನಮ್ಮ ಧ್ಯಾನ ಬುರುಡೆ, ನಮ್ಮ ಪ್ರಾರ್ಥನೆ ಬುರುಡೆ, ನಮ್ಮ ದೇವರೇ ಬುರುಡೆ ಅನ್ನುವವರಿಗೆ ವಿಜ್ಞಾನ ಪ್ರೂವ್ ಮಾಡಿದೆ. ಇನ್ನು ಕೇಳ್ಕೊಳ್ಳಿ. ದಟ್ಟು ಒಬ್ಬ ಕ್ರಿಶ್ಚಿಯನ್ ಪ್ರೊಫೆಸರ್ ಅಪ್ಪ ಹೇಳಿರೋದು, ಡಾಕ್ಟರ್ ಮೈಕಲ್. ಹೋಗಿ ಹುಡುಕಿ, ಜರ್ನಲ್ಸ್ ಅಲ್ಲಿ ಇದೆ. ಕಾಯ್ತಾ ಇರ್ತವೆ, ಕಾಯ್ತಾ ಇರ್ತವೆ. ಯಾಕಂದ್ರೆ ಮೋಕ್ಷ ಸ್ಥಾನದಲ್ಲಿ ಶನಿ, ಸ್ವರ್ಗ ಅದು. ಮೋಕ್ಷ ಅಂದ್ರೆ ಸ್ವರ್ಗ, ಅಲ್ಲಿದ ಮೇಲೆ ಬರ್ಲೇಬೇಕು ಹೊರಗಡೆ. ಸತ್ಯ ಬಂದ್ಬಿಟ್ಟಿದೆ ನೋಡಿ, ಸ್ವರ್ಗ ಇದೆ ಅಂತ ಒಬ್ಬ ವಿಜ್ಞಾನಿ ಆವಿಷ್ಕಾರ ತೋರಿಸ್ಕೊಟ್ಟಿದೆ. ಇನ್ಮೇಲೆ ಅದು ಒಂದ್ ಸ್ವಲ್ಪ ಭಯದಿಂದ, ಭಕ್ತಿಯಿಂದ, ಗೌರವದಿಂದ ಬದುಕಿ, ಮತ್ತಷ್ಟು ಖಾಲಿ ಬೀಸ್ಕೊಂಡು ಇನ್ನೊಂದು ಮಾಡ್ಕೊಂಡು ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ, ದರೋಡೆ, ಎಲ್ಗೋಗ್ತೀರಿ? ಸರಿಯಾ? ನೀವು ಬದುಕ್ತಿರೋದ್ ರೀತಿ ಸರಿಯಾ? ಇರ್ಲಿ.